ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಒಂದು ರಾಷ್ಟ್ರ ಒಂದು ಚುನಾವಣೆ ಯಾವ ಸಮಿತಿಗೆ ಸಂಬಂಧಿಸಿದೆ? ಆಪ್ಷನ್ ಎ ರಾಮನಾಥ ಕೋವಿಂದ್, ಆಪ್ಷನ್ ಬಿ ಪ್ರತಿಭಾ ಪಾಟೇಲ್, ಆಪ್ಷನ್ ಸಿ ಮನಮೋಹನ್ ಸಿಂಗ್, ಆಪ್ಷನ್ ಸಿ ರಾಧಾಕೃಷ್ಣನ್. ಸರಿಯಾದ ಉತ್ತರ ಆಪ್ಷನ್ ಎ ರಾಮನಾಥ ಕೋವಿಂದ್. ಕೇಂದ್ರ ಸಚಿವ ಸಂಪುಟವು ಲೋಕಸಭೆ, ರಾಜ್ಯಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸಲು ಮಾಜಿ ರಾಷ್ಟ್ರಪತಿ ರಾಮನಾಥ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯ ಶಿಫಾರಸ್ಸಿಗೆ ಅನುಮೋದನೆ ನೀಡಿದೆ. ಈ ಪ್ರಸ್ತಾವನೆಯ ಅನುಷ್ಠಾನವು 2 ಹಂತಗಳಲ್ಲಿ ನಡೆಯಲಿದೆ. ಮೊದಲನೆಯದಾಗಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಸಮನ್ವಯಗೊಳಿಸುವುದು. ಎರಡನೆಯದಾಗಿ 100 ದಿನಗಳ ಒಳಗೆ ಸ್ಥಳೀಯ ಚುನಾವಣೆಗಳನ್ನು ನಡೆಸುವುದು. ಭಾರತವು 1951 ರಿಂದ 1967 ರವರೆಗೆ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸಿತು. ಈ ಅಭ್ಯಾಸವು 1971 ರಲ್ಲಿ ಲೋಕಸಭೆಯ ಅಕಾಲಿಕ ವಿಸರ್ಜನೆಯೊಂದಿಗೆ ಮತ್ತು 1975 ರಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಉಂಟಾದ ಅಡಚಣೆಗಳೊಂದಿಗೆ ಕೊನೆಗೊಂಡಿತು. ಪ್ರಸ್ತುತ ವಿಧಾನಸಭೆ ಚುನಾವಣೆಗಳು ಪ್ರತ್ಯೇಕವಾಗಿ ನಡೆಯುತ್ತಿವೆ. ವಾರ್ಷಿಕವಾಗಿ ಕನಿಷ್ಠ 2 ಸುತ್ತುಗಳು ನಡೆಯುತ್ತವೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಫ್ರೀಟೌನ್ ಯಾವ ದೇಶದ ರಾಜಧಾನಿಯಾಗಿದೆ? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ಸಿರಿಯಾ ಲಿಯೋನ್, ಆಪ್ಷನ್ ಸಿ ಕೀನ್ಯಾ, ಆಪ್ಷನ್ ಡಿ ಮಡಗಾಸ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಯೆರಾ ಲಿಯೋನ್. ಸಿಯೆರಾ ಲಿಯೋನ್ನ ರಾಜಧಾನಿ ಫ್ರೀಟೌನ್ ನಗರದಲ್ಲಿ ಇಂಧನ ಟ್ಯಾಂಕರ್ ಲಾರಿಗೆ ಡಿಕ್ಕಿ ಹೊಡೆದು ಸಂಭವಿಸಿದ ಭಾರೀ ಸ್ಫೋಟದ ನಂತರ ಕನಿಷ್ಠ 98 ಜನರು ಸಾವನ್ನಪ್ಪಿದ್ದಾರೆ. ಸಿಯೆರಾ ಲಿಯೋನ್ನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಟ್ಯಾಂಕರ್ ತನ್ನ ಇಂಧನಗಳನ್ನು ಹೊರಹಾಕಲು ಹತ್ತಿರದ ಫಿಲ್ಲಿಂಗ್ ಸ್ಟೇಷನ್ಗೆ ಪ್ರವೇಶಿಸಿದಾಗ ವಾಹನಗಳು ಡಿಕ್ಕಿ ಹೊಡೆಯುವುದು ಎಂದು ಘೋಷಿಸಿತು. ಸಿಯೆರಾ ಲಿಯೋನ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನೆಲೆಗೊಂಡಿರುವ ಪಶ್ಚಿಮ ಆಫ್ರಿಕಾದ ಒಂದು ದೇಶವಾಗಿದೆ. ಮುಂದಿನ ಪ್ರಶ್ನೆ, ಜೋಗಿಘೋಪಾ ಒಳನಾಡಿನ ಜಲಮಾರ್ಗ ಟರ್ಮಿನಲ್ ಯಾವ ನದಿಯ ಮೇಲೆ ಇದೆ? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ಗೋದಾವರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಪುತ್ರ. ಅಸ್ಸಾಂನ ಜೋಗಿಘೋಪಾದಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ ಒಳನಾಡಿನ ಜಲಮಾರ್ಗ ಟರ್ಮಿನಲ್ ಅನ್ನು ಉದ್ಘಾಟಿಸಲಾಯಿತು. ಇದು ಭೂತಾನ್ ಮತ್ತು ಬಾಂಗ್ಲಾದೇಶದೊಂದಿಗೆ ಸಂಪರ್ಕವನ್ನು ಸಾಧಿಸುವ ಮತ್ತು ತ್ರಿಪಕ್ಷೀಯ ವ್ಯಾಪಾರಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಫೆಬ್ರವರಿ 2021 ರಲ್ಲಿ ಅಡಿಪಾಯ ಹಾಕಲಾಯಿತು. ಟರ್ಮಿನಲ್ ಅನ್ನು 82 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಯಿತು. ಇದು ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಸರಕು ಸಾಗಣೆಗೆ ಪರಿಸರ ಸ್ನೇಹಿ ಪರ್ಯಾಯವನ್ನು ಒದಗಿಸುತ್ತದೆ. 2027 ರ ವೇಳೆಗೆ ಟರ್ಮಿನಲ್ ವಾರ್ಷಿಕವಾಗಿ 1 ಮಿಲಿಯನ್ ಟನ್ ಸರಕುಗಳನ್ನು ನಿರ್ವಹಿಸುವ ನಿರೀಕ್ಷೆಯಿದೆ. ಅಕ್ಕಿಪಿಕ್ಕಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಕರ್ನಾಟಕದ ದಾವಣಗೆರೆಯ ಚನ್ನಗಿರಿ 22 ಅಕ್ಕಿಪಿಕ್ಕಿ ಬುಡಕಟ್ಟು ಸದಸ್ಯರಿಗೆ ದಂಡ ವಿಧಿಸಲಾಯಿತು ಮತ್ತು ನೀತಿ ಬದಲಾವಣೆಗಳಿಂದಾಗಿ ಗ್ಯಾಬೋನ್ನಿಂದ ಹೊರ ಹೋಗುವಂತೆ ಕೇಳಲಾಯಿತು. ಅಕ್ಕಿಪಿಕ್ಕಿಗಳು ಸಾಂಪ್ರದಾಯಿಕವಾಗಿ ಪಕ್ಷಿ ಹಿಡಿಯುವವರು ಮತ್ತು ಬೇಟೆಗಾರರು ಎಂದು ಕರೆಯಲ್ಪಡುವ ಅರೆ-ಅಲೆಮಾರಿ ಬುಡಕಟ್ಟು ಜನಾಂಗವಾಗಿದೆ. ಅವರು ಕರ್ನಾಟಕದ ಪ್ರಮುಖ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿದ್ದು, ಪಶ್ಚಿಮ ಮತ್ತು ದಕ್ಷಿಣ ಭಾರತದಲ್ಲಿ ವಾಸಿಸುತ್ತಾರೆ, ಹೆಚ್ಚಾಗಿ ಕಾಡುಗಳ ಬಳಿ. 2011 ರ ಜನಗಣತಿಯ ಪ್ರಕಾರ 11,892 ಅಕ್ಕಿಪಿಕ್ಕಿಗಳು ದಾವಣಗೆರೆ, ಮೈಸೂರು, ಕೋಲಾರ, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ವಾಸಿಸುತ್ತಿದ್ದಾರೆ. ಅವರನ್ನು ಭಾರತದಲ್ಲಿ ಪರಿಶಿಷ್ಟ ಬುಡಕಟ್ಟು ಎಂದು ಗುರುತಿಸಲಾಗಿದೆ. ಅವರ ಮಾತೃಭಾಷೆ ವಾಗ್ರಿಯನ್ನು ಯುನೆಸ್ಕೋ ಅಳಿವಿನಂಚಿನಲ್ಲಿರುವಂತೆ ಪಟ್ಟಿ ಮಾಡಿದೆ.
ಪರಿಸರ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು 2025ರ ಏಪ್ರಿಕಾ ಬ್ಲಾಸಮ್ ಉತ್ಸವವನ್ನು ಆಯೋಜಿಸಿದೆ? ಆಪ್ಷನ್ ಎ ಲಡಾಖ್, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಲಕ್ಷದ್ವೀಪ. ಸರಿಯಾದ ಉತ್ತರ ಆಪ್ಷನ್ ಎ ಲಡಾಖ್. ಲಡಾಖ್ನಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಪ್ರವಾಸೋದ್ಯಮ ಇಲಾಖೆಯು ಲೇಹ್ ಮತ್ತು ಕಾರ್ಗಿಲ್ನ ವಿವಿಧ ಏಪ್ರಿಕಾಟ್ ಬೆಳೆಯುವ ಪ್ರದೇಶಗಳಲ್ಲಿ 2025ರ ಏಪ್ರಿಕಾಟ್ ಬ್ಲಾಸಮ್ ಫೆಸ್ಟಿವಲ್ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಮೇಘಾಲಯದ ಚೆರ್ರಿ ಬ್ಲಾಸಮ್ ಫೆಸ್ಟಿವಲ್ನಿಂದ ಪ್ರೇರಿತರಾಗಿ ಪರಿಸರ ಪ್ರವಾಸೋದ್ಯಮವನ್ನು ಬೆಂಬಲಿಸಲು ಲಡಾಖ್ 2 ವರ್ಷಗಳ ಹಿಂದೆ ಈ ಉತ್ಸವವನ್ನು ಪ್ರಾರಂಭಿಸಿತು. ಈ ಉತ್ಸವವು 1 ತಿಂಗಳ ಅವಧಿಯ ಏಪ್ರಿಕಾಟ್ ಬ್ಲಾಸಮ್ ಋತುವನ್ನು ಆಚರಿಸುತ್ತದೆ. ಕಡಿಮೆ ಪ್ರಸಿದ್ಧ ಪ್ರದೇಶಗಳಲ್ಲಿ ವಸಂತ ಪ್ರವಾಸೋದ್ಯಮವನ್ನು ಹೆಚ್ಚಿಸುತ್ತದೆ. ಈ ಸಾಮಾನ್ಯ ಜ್ಞಾನವು ನಿಮಗೆ ಉಪಯುಕ್ತ ಎನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಉತ್ತರನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.